ನೃತ್ಯೋತ್ಸವ. विद्या बेड़कर, श्रीदेवी पुराणी, छाया कर्दिगी, गीता देशपांडे, छाया नंदिगोळ, सुप्रिया सर देशपांडे, ಬ್ರಾಹ್ಮಣರು ಬಹಳ ಸಂತೋಷ ಪಟ್ಟಲ್ಲ ಬ್ರಾಹ್ಮಣರು ನೋಡಿ. ಸಂಧ್ಯಾ ಕಡ್ಕೋಳ್ ಮತ್ತು ಭಾರತಿ ಜೋಶಿ. ಹಿನ್ನೆಲೆ ಗಾಯಕರು ವಿಜಯ ಕುಲಕರ್ಣಿ ಮತ್ತು ಸಂಧ್ಯಾ ಕಡ್ಕೋಳ್. ಈ ನಾಟಕ ಮಾಡಲು ನಮಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ವನವಾಸಿ ರಾಮದೇವರು ಟ್ರಸ್ಟ್ ಮತ್ತು ಉದ್ರಾರಿ ಮಠದ ಟ್ರಸ್ಟ್ ಅವರಿಗೆ ನಮ್ಮ ತೇಜಸ್ವಿ ನಗರ ವತಿಯಿಂದ ಅನಂತ ಧನ್ಯವಾದಗಳು. ತಮಗೆಲ್ಲ ಶಾಂತ ಸ್ವಲ್ಪ ವಿಳಂಬ ಆಯಿತು, ರಾತ್ರಿಯಿಂದ ಕೂತು ನೋಡಿದ್ದಕ್ಕಾಗಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ಹೇಳ್ತೀವಿ. ನಿರ್ದೇಶನ ಶ್ರೀ ಅಶೋಕ್ ಜೋಶಿ. ಅಹೋಭಾಗ್ಯ ಮೇಡಮ್ ಭಾಗ್ಯಶ್ರೀ ಅವರು ನಮ್ಮ ತಂಡಕ್ಕೆ ಸೌರಭ ತಂಡಕ್ಕೆ 2,000 ರೂಪಾಯಿಯನ್ನು ಕೊಡುತ್ತಿದ್ದಾರೆ. ತುಳಸಿ ಇಲ್ಲದ ಪೂಜೆ ವಲ್ಲನೋ ಶ್ರೀಹರಿ ವಲ್ಲನೋ ಅನ್ನೋ ಹಾಡಿಗೆ ಏನು ಕಥೆ ಇದೆ, ಆ ಕಥೆಯನ್ನ ಅತ್ಯಂತ ಮನೋಜ್ಞವಾಗಿ ತಿಳಿಸಿಕೊಟ್ಟ ಇವರೆಲ್ಲರಿಗೂ ಕೂಡ, ಅಷ್ಟೂ ಕಲಾವಿದರಿಗೂ ನಮ್ಮ ಸಾಂಸ್ಕೃತಿಕ ವೇದಿಕೆಯ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾಟಕ ಬಹಳ ಕಷ್ಟ. ವಿಷಯ ಗೊತ್ತಿರೋದ್ರ ಜೊತೆಗೆ ಆ ಡೈಲಾಗ್ ಡೆಲಿವರಿ ಮಾಡೋದೇನದ ಅದು ನಾಟಕ ಮಾಡೋರಿಗೆ ಗೊತ್ತದ. ಖರೆ ಆಕ್ಚುಲಿ ಮ್ಯಾಲ ಹಿಂಗ ಮೈಕ್ ಬೇಕು ಅವಕ್ಕ, ಅಂದ್ರೆ ಡೈಲಾಗ್ಸ್ ಚಂದ ಬರ್ತಾವ. ಮೈಕ್ ಹಿಡ್ಕೊಂಡು ಡೈಲಾಗ್ ಹೊಡೆಯೋದಲ್ಲ ನಾಟಕದೊಳಗ. ಖರೆ ಅವ್ರಿಗೆ ನನಗೆ ಇಷ್ಟು ಚಂದ ಅನ್ನಿಸ್ತು ಅಂದ್ರೆ ಡೈಲಾಗು ತಿಳಿತಿತ್ತು. ನಾಟಕದಲ್ಲಿ ಕೆಲವೊಮ್ಮೆ ಎಲ್ಲಿ ಫೇಲ್ ಆಗ್ತಾರೆ ಅಂದ್ರೆ ಹಿಂಗೆ ಹೊಳ್ಳಿ ಬಿಡ್ತಾರೆ. ಇವೆಲ್ಲ ನಾಟಕದ ಕಲೆಗಳು ಬೇರೆ ಅವು ಯಾವ್ದ್ಯಾವ್ದ್ರೊಳಗೂ ಫೇಲ್ ಆಗಲಾರ್ದಂಗ ನಾವು ಒಂದು ಲಾಸ್ಟ್ ಟೆಸ್ಟ್ ನೋಡಿಕತ್ತಿದ್ದೆ. ಇವ್ರು ಎಲ್ಲರೂ ಫೇಲ್ ಆಗ್ತಾರೇನೋ ಅಂತ ನೋಡಿಕತ್ತಿದ್ದೆ. ಆ ತುಲಾಭಾರದೊಳಗೆ ಅವೆಲ್ಲ ಬೆಲ್ಲ ಅದು ಇಟ್ಟಾರೆ, ನಾ ಚಾಸ್ತಿ ಮಾಡಿದ್ದೆ, ನಮ್ಮ ಮನೆ ತೊಗೊಂಡು ಹೋದ ಸರಿ ಇವನ್ನೆಲ್ಲ ಅಂತ ಲೆಕ್ಕ ಮಾಡ್ಕೊಳಿಕತ್ತಿದ್ದೆ. ಕೊನೆಗೆ ಅದನ್ನ ಹೆಂಗೆ ಇಳಿಸ್ತಾರೋ ತಕಡಿ ಅಂತ ಅನ್ಕೊಂಡು ಕುತ್ಕೊಂಡಿದ್ದೆ. ಆದ್ರೆ ಅಲ್ಲೆಲ್ಲ ಇವ್ರು ಹಿಂಗೆ ನಿಂತ್ಕೊಂಡು ಆಭರಣ ತಕ್ಕೊಳ್ಳೋ ಆಕ್ಟಿಂಗ್ ಮಾಡ್ದಂಗೆ ಮಾಡಿ ನಿಂತು ಆ ಹುಡುಗರು ಜಗ್ಗಿದ್ದು ಗೊತ್ತಾಗಿಲ್ರಿ. ಅಂದ್ರೆ ಇಷ್ಟು ಚಂದ ಅತ್ಯದ್ಭುತವಾದ ಒಂದು ನಿರ್ದೇಶನ ಏನದ, ನಿರ್ದೇಶಕರಿಗೆ ಪ್ರತಿಯೊಬ್ಬ ಕಲಾವಿದರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದು ಮೊನ್ನೆ. ಇನ್ನು ಎರಡನೆಯದಾಗಿ ಇಷ್ಟೆಲ್ಲರೂ ಇವತ್ತು ಕುತ್ಕೊಂಡು ಸಾಯಂಕಾಲದೊಳಗೆ
ಶ್ರೀನಿವಾಸ. ಹರೇ ಶ್ರೀನಿವಾಸ. ಪುರಿತ ದೂರ ನೀನಲ್ಲದೆ ಧರೆಯೋಳು ಹೊರೆ ಬರಲಾರೆ ಹೊರೆ ಬರಲಾರೆ ವೆಂಕಟ ಹರೇ ವೆಂಕಟ ಶೈಲವಲ್ಲಭ ಪಾಲಿಸೋ ಪ್ರಿಯಂಕ. ದೇವಕಿಯಂತೆ ಮುಗಿಸಲರಿಯೇ ನೋರಮ್ಮ.
ಹರೇ ಶ್ರೀನಿವಾಸ. ಎಲ್ಲ ಚಾಚು ಮಾಸ್ ಕಮಿಟಿಯವರು ನಾನು ಹೇಳ್ತೀನಿ ನಂಗೆ ಒಂದು ಅಪಾರ್ಚುನಿಟಿ ಕೊಡ್ತೀನಿ ಹಂಗಾರೆ ಅಪಾರ್ಚುನಿಟಿ ಕೊಡ್ತೀನಿ. ಬನ್ನಿ ಮಾ, ಬೇಬೇ ಬನ್ನಿ. ಏನ್ ಬೇಕು ಅವ್ರಿಗೆ, ಏನ್ ಬೇಕು ನೋಡ್ರಿ. ಮಂತ್ರಾಕ್ಷತೆ ಇಲ್ಲ ಮುಗಿತು. ಅಜಯ್ ಗುಡಿ ಎಲ್ಲ ಏನಂದ್ರೆ ಬೇಗನೆ ಮಹಾಸ್ವಾಮಿಗಳ ಬಳಿ ಮಂತ್ರಾಕ್ಷತೆಗಾಗಿ ತೆರಳಿ. ನೀವು ನಾಲ್ಕು ಕೂಡಲೇ ಸ್ವಾಮಿಗಳು ಮಂತ್ರಾಕ್ಷತೆ ಕೊಡ್ತಾ ಇದ್ದಾರೆ. ಸರ್ಟಿಫಿಕೇಟ್ ತಗೊಂಡುಕೊಳ್ಳೇನೆ ನೀವು ಮಂತ್ರಾಕ್ಷತೆಗೆ ಹೋಗ್ಬಿಡಿ. ನೆಕ್ಸ್ಟ್ ಅವ್ರು ಯಾರಿದ್ದೀರಿ ಅವ್ರಿಗೂ ಕೂಡ ಈಗ ಸರ್ಟಿಫಿಕೇಟ್ ಕೊಟ್ಟು ಬಿಡ್ತದೆ. ನಿಮ್ಮದು ಭಜನೆಯನ್ನು ಮುಗಿಸಿ ಮೊದಲು ಸ್ವಾಮಿಗಳ ಕಡೆ ಮಂತ್ರಾಕ್ಷತೆಗೆ ಹೋಗ್ಬಿಡಿ. ಆಮೇಲೆ ಮತ್ತೆ ಸಾಯಂಕಾಲಕ್ಕೆ ಮಂತ್ರಾಕ್ಷತೆಯನ್ನು ಸ್ವಾಮಿಗಳು ಕೊಡುವುದಿಲ್ಲ. ಅದಕ್ಕೋಸ್ಕರವಾಗಿ ನಿಮ್ಮ ಭಜನೆ ಮುಗಿದುಕೊಂಡೇ ಸ್ವಾಮಿಗಳ ಕಡೆ ಮಂತ್ರಾಕ್ಷತೆಗೆ ಹೋಗಿ ಆಗಿದೆ. ಮಂತ್ರಾಕ್ಷತೆ ಆಗಿ ಬಂದಿದ್ರೆ ತುಂಬ ಸಂತೋಷ. ಮಿಕ್ಕವರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರಿಗೂ ಪ್ರೋತ್ಸಾಹವನ್ನು ನೀವು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ವಿಜ್ಞಾಪನೆಯನ್ನು ಮಾಡಿಕೊಳ್ತೇನೆ. ಪ್ರಮಾಣಪತ್ರವನ್ನು ಸ್ವೀಕರಿಸ್ತಾ ಇದ್ದಾರೆ. ಒಮ್ಮೆ ಚಪ್ಪಾಳೆಯೊಂದಿಗೆ ಅವರಿಗೆ ಪ್ರೋತ್ಸಾಹ ಕೊಡಬೇಕು. ಕಲಾವಿದರಿಗೆ ಪ್ರೋತ್ಸಾಹ ಮುಖ್ಯ. ದಾಸವಾಣಿ ಕಾರ್ಯಕ್ರಮ
ಕರೀತಾರೆ. ಹರಿದಿನಗಳಲ್ಲಿ ದ್ವಾದಶಿಯ ದಿವಸ ಪರಮಾತ್ಮನ ಪ್ರೀತಿಗಾಗಿ ಅಂತ ಅವರು ಭಜನೆ ಮಾಡ್ತಾ ಇದ್ದದ್ದು ತುಂಬ ಸಂತೋಷ. ಸ್ವಾಮಿಗಳಿಗೆ ಬಹಳ ಸಂತೋಷವಾಗುವಂತಹ ಸಂಗತಿ. ಸ್ವಾಮಿಗಳ ಅನುಗ್ರಹ, ಅವರ ಅಂತರ್ಯಾಮಿಯಾದ ಪರಮಾತ್ಮನ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ಅವರು ಪ್ರಾರಂಭ ಮಾಡಬೇಕು ಅಂತ ಅವರಲ್ಲಿ ವಿಜ್ಞಾಪನೆಯನ್ನು ಮಾಡ್ಕೊಳ್ತೀನಿ. ಮತ್ತೊಮ್ಮೆ ನಿಮಗೆಲ್ಲ ತುಂಬ ಹೃದಯದ ಸ್ವಾಗತ ಸುಸ್ವಾಗತ. ಶ್ರೀ ಶ್ರೀ ಸತ್ಯಪ್ರಭು ಗುರುಭ್ಯೋ ನಮಃ. ಕ್ಷೇತ್ರಪಾಲಕ ಲಕ್ಷ್ಮೀ ನರಕ್ರಿಯಾಯ ನಮಃ. ಶ್ರೀ ಶ್ರೀ ಸೀತಾರಾಮಚಂದ್ರಾಯ ನಮಃ. ಹರೇ ಶ್ರೀನಿವಾಸ. ರಾಮ 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 ರಾಮ. ಎಲ್ಲರೂ ಜೋರಾಗಿ ಹೇಳಬೇಕು, ಜೋರಾಗಿ ಹೇಳಬೇಕು. ಜಯರಾಜ್ ಅಲ್ಲ, ಇವರು ಯಾರು ಇಲ್ಲೇ ಅವ್ರ ಲೈನಲ್ಲೇ ಹಿಂದೆ ಇಲ್ಲ, ಕನ್ನಡಕ ಅವನು ದಾಸನಮ್ಮನದವನೇ. ಅವರೇ ಜಯರಾಜ್ ಕುಳ್ಕೊಂಡು ಅವ್ರ ಹೆಸರು ಏನಾದ್ರು ದಾಸನಮ್ಮನ ಬರ್ತಾರೆ. ಅವ್ರ ಹೆಸರು श्रीमान केशव पुरुषोत्तम संभवो भावनो भक्ता प्रभो प्रभुरीश्वर अनादिनिधनो धाता विधाता धारे यज्ञं योगिनः पर्युपासते श्रोत्रादीन्द्रियाण्यन्ये संयमाग्निषुजुह्वति सर्वाणीन्द्रियकर्म
ಈಗ ಬಂದು ಸ್ವಾಮಿ ಮನಿ ಒಳಗೆ ಏನದ ಇಲ್ಲ ವಿಚಾರ ಇಲ್ಲ. 12 ಗಂಟೆಗೆ ಶಿಷ್ಯನ ಕಳಿಸ್ತೀರಿ ನೈವೇದ್ಯ ತಗೊಂಡ್ ಬಾ ಅಂತ. ನಾನು ಏನ್ ತರಬೇಕು ಅದಕ್ಕೆ ನಂಗೆ ಸಿಟ್ಟು ಬಂತು. ನಾ ಮರಳು ತುಂಬ್ಕೊಂಬಂದು ನೈವೇದ್ಯಕ್ಕೆ ಇಟ್ಬಿಟ್ಟೇನಿ. ನಮ್ಮ ಪತಿ ನೀವು ಇವೆರಡೂ ಕೈಯಿಂದ ಹೇಗೆ ನಿಮಗೆ ಬಡಿಸ್ಲಿ? ಈ ತಂದು ಇಟ್ಟ ಉಸುಕು ಆ ಜಗತ್ಪತಿಯೇ ತಿಂದಿದ್ದಾನ. ನಿನಗೊಬ್ಬತಿ ನಾ ಯಾಕೆ ತಿನ್ಬಾರ್ದು? ಇವತ್ತು ನೀನು, ನಾನು, ಮಕ್ಕಳು, ಶಿಷ್ಯಂದ್ರು ಎಲ್ಲರೂ ಆ ಉಸುಕೆ ಮರಳೇ ತಿನ್ನೋದು ಹಠ ಹಿಡಿತಾರೆ. ಹಿಂಭಾಗಕ್ಕೆ ಒಂದು ಸೆರೆಯನ್ನ ಇಟ್ಟುಕೊಂಡು ಹನುಮ ಭೀಮ ಮಧ್ವಾಂತರ್ಗತ ಲಕ್ಷ್ಮೀ ನರಸಿಂಹಾನಿ ನನಗೆ ಒಲಿದು ಬಾ ಅಂತ ಸಂಕಲ್ಪ ಮಾಡಿ ಎಷ್ಟೋ ವರ್ಷ ಇಲ್ಲಿ ಅವರು ತಪಸ್ಸು ಮಾಡ್ತಾರೆ. ಅವ್ರ ತಪಸ್ಸು ಹೇಗೆ? ನೀವು ಇಲ್ಲಿ ಬೆಂಗಳೂರಿಂದ ಬಂದಿದ್ದಾರೆ, ನನಗೊಂದು ಮೂಟೆ, ಮೈಸೂರಿಂದ ನಂಗೊಂದು ಮೂಟೆ ಅಕ್ಕಿ ಕೊಡಿ, ಬೇಳೆ ಕೊಡಿ, ಅದು ಕೊಡಿ, ಇದು ಕೊಡಿ ಇಲ್ಲ. ಯಾರು ಏನು ಕೊಡ್ತಾರೆ ಅದನ್ನ ತಗೊಂಡು ಪಕ್ವ ಮಾಡಿ ಸ್ವಾಮಿಗೆ ಸಮರ್ಪಣೆ ಮಾಡಿ ಸ್ವೀಕಾರ ಮಾಡೋದು. ಯಾರು ಬರ್ಲಿಲ್ಲ ತೀರ್ಥ ಪ್ರಾಶನ. ಹೀಗೆ 4-5 ತಿಂಗಳ ಗಟ್ಲೆ ಎಲ್ಲ ಹೆಂಡತಿ ಮಕ್ಕಳು ಶಿಷ್ಯಂದ್ರು ಎಲ್ಲರೂ ಹಿಂಗೆ ಉಪವಾಸನ ಇರ್ತಿದ್ರು. ಸ್ವಾಮಿಗೆ ಅಂತಃಕರಣ ಬರ್ತದೆ. ಒಂದು ದಿನ ಹಾಗೆ ಒಬ್ಬ ಹುಡುಗ ಬಹಳ ಶಾಣೆ ಇದ್ದಾನೆ ಅಂದ್ರೆ ಅವನಿಗೆ ಪರೀಕ್ಷೆ ಮಾಡದೆ ಸರ್ಟಿಫಿಕೇಟ್ ಕೊಡಲ್ಲ. ಹಂಗೆ ಭಗವಂತನೂ ಕೂಡ ಅವರನ್ನ ಪರೀಕ್ಷೆ ಮಾಡ್ತಾನೆ. ಏನು ಇಲ್ಲ ಮನೆಯೊಳಗೆ, ಸ್ವಚ್ಛ ಮನೆ. ಯಾವ್ದಾರು ಸ್ನಾನ ಮಾಡ್ಕೊಂಡು ಬಂದು ಹನುಮ ಭೀಮ ಮದ್ದೂರ್ ಅಂತಾರೆ ಪೂಜೆ ಕೂಡ್ತಾರೆ. 12 ಆಗಿದ್ದ ಶಿಷ್ಯಗೆ ಹೇಳ್ತಾರೆ, ಹೋಗ ಅಮ್ಮಗೆ ಹೇಳು ನೈವೇದ್ಯ ತಗೊಂಡ್ ಬಾ ಅಂತ. ಶಿಷ್ಯ ಹೋದ. ಅಮ್ಮಗೆ ಹೇಳಿದ ಪೋಸ್ಟ್ಮನ್ ಕೆಲಸ ಒಂದು ಲೆಟರ್ ಇತ್ತಂದ್ರೆ ಅವ್ರ ಮನೆ ಒಳಗೆ ಬೀಸಾಕೋದು, ಮುಂದಿನ ಮನೆಗೆ ಹೋಗೋದು. ಹಾಗೆ ಬಂದ ಅವನಿಗೆ ಹೇಳ್ದ, ಅಮ್ಮ ಕರಿತಾ ಇದ್ದಾರೆ ನೈವೇದ್ಯ ತರಬೇಕು ಅಂತ. ನೈವೇದ್ಯ ತರಬೇಕು ಅಂದ್ರೆ ಏನ್ ತರಬೇಕು? ಯಾವ್ದಾರ ಮನೆಯವರಿಗೆ ತಾಯಿಗೆ ಸಿಟ್ಟು ಬರ್ತದೆ. ಋಷಿಗಳು ಪೂಜೆ ಮಾಡಿದ ರುದ್ರದೇವರು
ಶ್ರೀರಾಮಚಂದ್ರ ಸಾಕ್ಷಾತ್ತಾಗಿ ಇಲ್ಲಿ ಸನ್ನಿಹಿತನಾಗಿದ್ದ. ಇಂತಹ ಸನ್ನಿಧಾನದಲ್ಲಿ ರಾಮನ ಮಹಿಮೆಯನ್ನು ತಿಳಿಯುವುದು ಬಹಳ ದೊಡ್ಡ ಸೌಭಾಗ್ಯ. ಶ್ರೀರಾಮಚಂದ್ರನ ದಿವ್ಯವಾದಂತಹ ಆದರ್ಶಗಳನ್ನು ರಾಮಾಯಣದಲ್ಲಿ ನಾವು ನೀವುಗಳೆಲ್ಲ ಸಾಕಷ್ಟು ಬಾರಿ ಕೇಳಿರ್ತೇವೆ. श्री श्री दत्तात्मतीर्थ स्वामी महाराज की अभिनव रथोत्सवनिगे उत्तरादि मठಕ್ಕೆ श्री श्री सत्य प्रमोद तीर्थ गुरु महाराज की श्री श्री सत्यात्म तीर्थ गुरु महाराज की उत्तरादि मठಕ್ಕೆ ಕಾಣದ ಮನು ಸಂಗೀತನ ಕೈಯಿತ್ತು ಸಣ್ಣದವನು ತುಂಬ ಸಂಗೀತನ ಕೈಯಿತ್ತು ಸಣ್ಣದವನು ತುಂಬ ಸಂಗೀತಾನ ವ್ಯಂಜನ ನಿಖಿಲ ಜನರು ಬಂದು ಬಾಳೆಯಲ್ಲಿ ನೀರು ಹಾಕ್ಲಿಕ್ಕೆ ಕೆಲವು ಜನ 20 ಜನ ಅಲ್ಲಿ ಹೋಗಬೇಕಾಗಿ ಪ್ರಾರ್ಥನೆ. ಮಹಿಳಾ ಸ್ವಯಂ ಸೇವಕರು ಸ್ವಲ್ಪ ನೋಡಿಕೊಂಡು ಹೋಗಿ ಬಡಿಸ್ತಾ ಇರ್ತಾರೆ ಮನೆಯಲ್ಲಿ, ಅವರನ್ನು ನೋಡಿಕೊಂಡು ನೀವು ಹೋಗಿ. ಎಲ್ಲ ಬಡಿಸುವವರಲ್ಲಿ ವಿನಂತಿ, ಯಾರಿಗೆ ಎಷ್ಟು ಪದಾರ್ಥಗಳು ಬೇಕೋ ಅಷ್ಟೇ ಬಡಿಸಿ, ಹೆಚ್ಚಿಗೆ ಹಾಕಿ ಚಲಿಸಬೇಡಿ. ಪನಿತು ಕೇಳುವೆ ಪರಮ ಭಗವದ್ ಭಕ್ತ ನಿಧನಾದರದಿ ಕೇಳುವುದು, ನಿಧನಾದರದಿ ಕೇಳುವುದು. ಯಾವ ನೀವು? ನಾನು
ಹಾಯ್ 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 ಅಣ್ಣ. ಚೇತನ್ ಕುಟುಂಬಿ ಹುಡುಗರು ಇಲ್ಲಿ ಉಪ್ಪಿಟ್ಟು ಸರ್ವ್ ಮಾಡಿ ಬರ್ಬೇಕು, ಅಲ್ಲೆಲ್ಲ ಕೂತೀವಿ ಅಂತ ಕರೀಲಿಕತ್ತಾರಲ್ಲಿ. ಚೇತನ್ ಕುಲಕರ್ಣಿ, ಚೇತು ನಿಮ್ ಹುಡುಗರು ಇಲ್ಲಿ ಬಂದಿಲ್ಲ, ಕೌಂಟ್ರಿಗೆ ಕಳಿಸು. ಚೇತು ಚೇತು ನಿಮ್ ಹುಡುಗ
ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ. अक्षर एव च योगो योगविदात्मेका प्रधानपुरुषेश्वरः सिंहः श्रीमान् केशवः पुरुषोत्तमः सर्वश्रवश्रवस्थानभूताधर्मिभिरव्ययः सम्भवो भावनो भक्ता प्रभो प्रभुरीश्वरः शम्भरादित्यः पुष्करात्मः अनादिनिधनो धाता विधाता धाता राम 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 राम. ಎಲ್ಲರೂ ಜೋರಾಗಿ ಹೇಳಬೇಕು, ಜೋರಾಗಿ ಹೇಳಬೇಕು. ರಾಮ 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 ರಾಮ. ಎಲ್ಲರೂ ಜೋರಾಗಿ ಹೇಳಬೇಕು, ಜೋರಾಗಿ ಹೇಳಬೇಕು. ರಾಮ 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 ರಾಮ. ಎಲ್ಲರೂ ಜೋರಾಗಿ ಹೇಳಬೇಕು, ಜೋರಾಗಿ ಹೇಳಬೇಕು.